ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸ್ಟರ್ ದುಡ್ಡು. ಇವತ್ತು ಪರೋಟ ತಿನ್ಬೇಕಂತ ಅದಕ್ಕಾಗಿ ನೀವು ಮಿಲ್ಟ್ರಿ ಹೋಟ್ಲಿಗೆ ಹೋಗೋಣ ಅಂತ ಚೊಕ್ನಾಳಿಗೆ ಬಂದಿದ್ರಿ. ನೋಡೋಣ ಹೆಂಗಿದೆ ಟೇಸ್ಟ್. ನೋಡಿದ ತಕ್ಷಣ ಆಂಬಿಯನ್ಸ್ ಅಂತೂ ಓಕೆ ಓಕೆ ಆಗಿತ್ತು. ನಾನಂತೂ ಇದು ಫ್ಯಾಮಿಲಿಗಂತೂ ರೆಕಮೆಂಡ್ ಮಾಡೋಕ್ಕೋಗಲ್ಲ. ನೀವು ಯಾರಾದರೂ ಬ್ಯಾಚುಲರ್ಸ್ ಆಗಿದೆ ಪ್ಲೀಸ್ ಬಂದು ಇಲ್ಲಿ ತಿಂದು ನೋಡಿ. ಹಾಗೆ ಒಂದೆರಡು ಪರೋಟನು ಮತ್ತು ಎಗ್ ಮಸಾಲ ಆರ್ಡರ್ ಮಾಡಿದ್ವಿ. ತಕ್ಕಂತ ಬೇಗ ತಂದು ಪರೋಟ ಅಂತೂ ಫುಲ್ ಬ್ಯುಸಿಯಾಗಿದೆ, ಫುಲ್ ಕೈಯಂತೂ ಸುಡ್ತಾ ಇದೆ. ಅದಾದಮೇಲೆ ಬನ್ನಿ ಎಗ್ ಮಸಾಲ ಹೇಗಿರುತ್ತೆ ನೋಡೋಣ. ಎಗ್ ಮಸಾಲ ಕೂಡ ಸ್ವಲ್ಪ ಬಿಸಿಯಾಗಿದೆ, ಬನ್ನಿ ಟೇಸ್ಟ್ ಮಾಡಿ ನೋಡಿ ಬಿಡೋಣ ಯಾವ್ದು ಹೆಂಗಿದೆ ಅನ್ಕೊಂಡು. ಎಷ್ಟೇ ಬಿಸಿ ಕೊಟ್ಟರು ಕೂಡ ನಮ್ಮ ಟೇಸ್ಟು ಒಂದು ಫಸ್ಟ್ ಪ್ಲೇಟಲ್ಲೇ ಗೊತ್ತಾಗುತ್ತೆ. ಅದಕ್ಕಾಗಿ ನಾನು ಫಸ್ಟ್ ಪ್ಲೇಟ್ ಮಾಡೇ ಬಿಡೋಣ ಅನ್ಕೊಂಡು ನಾನು ಸ್ವಲ್ಪ ಪರೋಟನೂ ಮತ್ತು ಎಗ್ ಮಸಾಲ ತಿಂದು ನೋಡಿದೆ. ಟೇಸ್ಟ್ ಅಂತೂ ಸ್ವಲ್ಪ ಮಿಲ್ಟ್ರಿ ಸ್ಟೈಲಾಗೇ ಇತ್ತು. ಟೇಸ್ಟ್ ಅಂತೂ ಸ್ವಲ್ಪ ಚೆನ್ನಾಗೇ ಇದೆ, ಬನ್ನಿ ತಿಂದು ನೋಡಿ. ಪರೋಟ ಆಗಿದ ತಕ್ಷಣ ಒಂದು ಪ್ಲೇನ್ ದೋಸೆ ಅಂತ ಆರ್ಡರ್ ಮಾಡಿದೆ. ಪ್ಲೇನ್ ದೋಸೆ ಅವ್ನು ಕೊಟ್ಟಿರೋ ಚಟ್ನಿಗೆ ನನಗೆ ಏನು ಟೇಸ್ಟ್ ಗೊತ್ತಾಗಿಲ್ಲ. ಅದಾದಮೇಲೆ ಎಗ್ ಮಸಾಲಲ್ಲೇ ಸ್ವಲ್ಪ ಟ್ರೈ ಮಾಡಿ ನೋಡಿದೆ. ಎಗ್ ಮಸಾಲ ಮತ್ತು ದೋಸೆ ಅಲ್ಟಿಮೇಟ್ ಟೇಸ್ಟ್ ಗುರು. ಮಿಲ್ಟ್ರಿ ಹೋಟ್ಲಿಗೆ ಬಂದಾದಮೇಲೆ ಇಷ್ಟೆಲ್ಲ ತಿಂದಾದ್ಮೇಲೆ ನನಗೇನೋ ಒಂದು ಮಿಸ್ಸಿಂಗ್ ಅನಿಸುತ್ತೆ. ಅದಕ್ಕಾಗಿ ಒಂದು ಹಾಫ್ ಬಾಯ್ಲ್ ಅಂತೂ ಆರ್ಡ್ರ್ ಮಾಡಿಬಿಟ್ಟೆ. ಹಾಫ್ ಬಾಯ್ಲ್ ಟೇಸ್ಟ್ ಅಂತೂ ಗುರು ಇಲ್ಲ, ಅಲ್ಟಿಮೇಟ್ ಅಂದರೆ ಅಲ್ಟಿಮೇಟ್. ನಂತರ ಹಾಫ್ ಬಾಯ್ಲ್ ಈ ಥರ ಮಡ್ಸ್ಕೊಂಡು ಯಾರು ತಿಂದಿರೋ ಪ್ಲೀಸ್ ಕಮೆಂಟ್ ಮಾಡಿ ನೋಡೋಣ. ನಂತರ ಎಷ್ಟು ಜನ ತಿಂದಿರೋರು ಅನ್ಕೊಂಡು. ಇಷ್ಟಾದಮೇಲೆ ಜ್ಯೂಸ್ ಕೂಡ ಅನ್ಕೊಂಡು ಹಂಗೆ ಜ್ಯೂಸ್ ಅಂಗಡಿಗೆ ಹೋಗ್ಬಿಟ್ರೆ ಅಲ್ಲೋಗಿದ ತಕ್ಷಣ ಬಟರ್ ಫ್ರೂಟ್ ಅಂತ ಮಸ್ತಾಗಿ ಕಾಣ್ತೈತೆ. ಹಂಗೆ ಒಂದು ಬಟರ್ ಫ್ರೂಟ್ ಆರ್ಡರ್ ಮಾಡಿದೆ. ಅದು ಕುಡಿದ ತಕ್ಷಣ ಟೇಸ್ಟ್ ಸೂಪರ್ ಆಗಿತ್ತು. ಇದೇ ಥರ ವೀಡಿಯೋಸ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.